ಇವತ್ತು ಕಿಚನಲ್ಲಿ ರೆಡಿ ಆಗ್ತಾ ಇದೆ ಗರಿಗರಿಯಾದ ಹಪ್ಪಳ. ಇಲ್ಲಿ ನೋಡಿ, ನೀರಿನ ಸಹಾಯದಿಂದ ಈ ಹಪ್ಪಳನ ಮಾಡಿರೋದು. ನಂಬಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಖಂಡಿತವಾಗ್ಲೂ ಇದು ಸಾಧ್ಯವಿದೆ. ಇದನ್ನು ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ. ಇದರ ಇನ್ನೊಂದು ವಿಶೇಷತೆ ಏನಂದರೆ, ಇದು ಕೇವಲ 3 ಸಾಮಗ್ರಿಯಿಂದ ಮಾಡಿರೋದು, ಅದು ಕೂಡ ಮನೆಯಲ್ಲಿ ಇರುವಂಥ ಸಾಮಗ್ರಿಯಿಂದ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡುವ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಹಪ್ಪಳನ ಮಾಡೋದಕ್ಕೆ ನಾನು ಅರ್ಧ ಕಪ್ಪಷ್ಟು ರವೆನ ತಗೊಂಡಿದ್ದೀನಿ. ಇಲ್ಲಿ ನಾನು ಸಪುರ ರವೆಯನ್ನು ತಗೊಂಡಿದ್ದೀನಿ. ದಪ್ಪ ರವೆಯನ್ನು ಕೂಡ ತಗೊಳ್ಬೋದು. ಆನಂತರ 1 ಚಮಚ ಮೈದಾವನ್ನು ತಗೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, 3/4 ಚಮಚದಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ನೋಡಿ, ಈ ರವೆ ಯಾವುದು ಆಗುತ್ತೆ, ಸಪುರನೂ ತಗೊಳ್ಬೋದು, ದಪ್ಪನೂ ತಗೊಳ್ಬೋದು. ನಾವು ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಲಿಕ್ಕುಂಟು, ಹಾಗಾಗಿ ಯಾವುದು ತಗೊಂಡ್ರೂ ಆಗುತ್ತೆ. ಓಕೆ, ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪಲ್ಲಿ ನಿಮಗೆ ಸುಮಾರು ಹಪ್ಪಳ ಸಿಗುತ್ತೆ. ಜಾಸ್ತಿ ಬೇಕಿದ್ದರೆ ಕ್ವಾಂಟಿಟಿನ ಡಬಲ್ ಮಾಡ್ಬೋದು. 1 ಚಮಚ ಮೈದಾ ಹಾಗೂ 1/4 ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ನಾವು ಪೌಡ್ರ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇದನ್ನು ಪೌಡ್ರ್ ಮಾಡಿ ತಂದಿದ್ದೀನಿ. ಈ ಥರ ಪೌಡ್ರ್ ಆದರೆ ಆಯಿತು. ಇದನ್ನು ಇವಾಗ ಒಂದು ಬೌಲಿಗೆ ಹಾಕೋಣ. ಓಕೆ, ಮಿಕ್ಸಿಯಲ್ಲಿ ಸ್ವಲ್ಪ ಉಳಿದಿದೆ, ಸೊ ನಾನು ಇದನ್ನು ನೀರಲ್ಲಿ ವಾಶ್ ಮಾಡಿ ತೆಗಿತೀನಿ. ಇವಾಗ ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿ ಏನಾದರೂ ಪೌಡ್ರ್ ಬಾಕಿ ಇದ್ದರೆ ಸೊ ಇದಕ್ಕೆ ಹಾಕ್ಕೊಳ್ಳೋಣ. 1 ಕಪ್ಪಷ್ಟು ನೀರನ್ನು ತೆಗಿತಾ ಇದ್ದೀನಿ. 1 ಕಪ್ ಪೂರ್ತಿಯಾಗಿ ಹಾಕಬೇಕಂತಿಲ್ಲ, ನೋಡೋಣ ಎಷ್ಟು ಬೇಕಾಗುತ್ತೆ ಅಂತ. ಓಕೆ, ಈ ಥರ ನೋಡಿ, ಇಷ್ಟು 1 ಕಪ್ಪಲ್ಲಿ 1 ಟೇಬಲ್ ಸ್ಪೂನಷ್ಟು ನೀರನ್ನು ನಾನು ಬಾಕಿ ಇಟ್ಟಿದ್ದೀನಿ. ಬೇಕಾದರೆ ಮತ್ತೆ ಹಾಕ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅಂದರೆ, ಇದರ ಹದ ಎಷ್ಟು ಇರಬೇಕು ಅಂತ ನೋಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ. ಇನ್ನು ಇದಕ್ಕೆ ನಾವು ಮಸಾಲೆಯನ್ನು ಆ್ಯಡ್ ಮಾಡ್ಬೋದು. ಇದು ಪೂರ್ತಿಯಾಗಿ ಆಪ್ಷನಲ್, ಅಂದರೆ ನಿಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಅದನ್ನು ಹಾಕ್ಬೋದು, ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಬೋದು, ಜೀರಿಗೆಯನ್ನು ಹಾಕ್ಕೊಳ್ಬೋದು, ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ನಿಮಗೆ ಯಾವ ಫ್ಲೇವರ್ ಇಷ್ಟ ಉಂಟು ಆ ಫ್ಲೇವರನ್ನು ನೀವಿಲ್ಲಿ ಆ್ಯಡ್ ಮಾಡ್ಬೋದು. ಬಿಳಿ ಎಳ್ಳು ಬರುತ್ತೆ, ಅದನ್ನು ಹಾಕ್ಕೊಳ್ಬೋದು, ಅಥವಾ ಅಜ್ವೈನ್ ಅಂತ ಬರುತ್ತೆ, ಓಂಕಾಳು, ಅದನ್ನು ಕೂಡ ಹಾಕ್ಕೊಳ್ಬೋದು. ಓಕೆನಾ? ನಾನು ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಓಕೆ, ಅರ್ಧ ಚಮಚ ಜೀರಿಗೆನ ಹಾಕ್ತೀನಿ. ಕರಿಬೇವಿನ ಸೊಪ್ಪಿದ್ರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಓಕೆ, ಈ ಮಿಶ್ರಣವನ್ನು ಮತ್ತೊಮ್ಮೆ ನಾನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಏನು ಹಾಕಿದ್ದೀನಿ ನಾನು, ಅದು ಇದರೊಳಗೆ ಚೆನ್ನಾಗಿ ಆ ಫ್ಲೇವರ್ ಬ್ಲೆಂಡ್ ಆಗಲಿ ಅಂತ ಇನ್ನೊಮ್ಮೆ ನಾನು ಮಿಕ್ಸರ್ ಜಾರಿಗೆ ಹಾಕ್ತೀನಿ. ಇನ್ನೊಮ್ಮೆ ನಾವು ರುಬ್ಬಿಕೊಳ್ಳೋಣ. ನೀವು ಬೇಕಿದ್ದರೆ ಸ್ಟಾರ್ಟಿಂಗಲ್ಲೇ ಎಲ್ಲ ಫ್ಲೇವರ್ಸನ್ನು ಒಟ್ಟಿಗೆ ಸೇರಿಸಿ ಹಾಗೆ ಕೂಡ ನೀವು ನೀರು ಕೂಡ ಸ್ಟಾರ್ಟಿಂಗಲ್ಲೇ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು. ಓಕೆ, ನಾನು ಇವಾಗ ಮತ್ತೊಮ್ಮೆ ಮಿಕ್ಸರಲ್ಲಿ ಇದನ್ನು ಗ್ರೈಂಡ್ ಮಾಡ್ತೀನಿ. ಓಕೆ, ಗ್ರೈಂಡ್ ಮಾಡಿ ತಂದಿದ್ದೀನಿ. ಬೌಲಲ್ಲಿ ಹಾಕ್ಕೊಳ್ಳೋಣ. ಇವಾಗ ಒಳ್ಳೆ ಘಮ ಬರ್ತಾ ಇದೆ. ನಾವು ಜೀರಿಗೆ ಹಾಕಿದ್ವಿ ನೋಡಿ, ಅದರ ಘಮ ಬರ್ತಾ ಇದೆ. ಇವಾಗ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿ. ಕನ್ಸಿಸ್ಟೆನ್ಸಿ ಹೇಗೆ ಚೆಕ್ ಮಾಡೋದು ಅಂದರೆ, ಜಸ್ಟ್ ಈ ಥರ ಸ್ಪೂನ್ ಹಿಂಬದಿಯಲ್ಲಿ ನೀವೊಂದು ಈ ರೀತಿ ಹೀಗೆ ಎಳೀರಿ. ಹೀಗೆ ಎಳೆಯುವಾಗ ಈ ಥರ ಕ್ಲಿಯರಾಗಿ ಲೈನ್ ಬಿದ್ದರೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಇನ್ನು ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಇದು ರೆಡಿಯಾಗಿದೆ. ಇನ್ನು ಹಪ್ಪಳವನ್ನು ಮಾಡ್ಕೊಳ್ಳೋಣ. ಓಕೆ, ಹಪ್ಪಳ ಮಾಡಲಿಕ್ಕೆ ನಾನು ಈ ಥರ ಬೌಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ಪಾತ್ರೆಯನ್ನು ನೀವು ತಗೊಳ್ಬೋದು, ಪ್ಲೇಟನ್ನು ಕೂಡ ತಗೊಳ್ಬೋದು. ಈ ರೀತಿ ಬೌಲನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನಾನು ಸ್ಟೀಮರನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಾವು ಇಡ್ಲಿ ಮಾಡ್ತೀವಲ್ಲ, ಅದೇ ಸ್ಟೀಮರನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಓಕೆ, ಹಪ್ಪಳ ಮಾಡೋಣ. ಈ ಬೌಲಿಗೆ ನಾನು 1 ಸ್ಪೂನಷ್ಟು ಈ ಬ್ಯಾಟರನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ, ಬೌಲ್ಸ್ ಚಿಕ್ಕದಿದೆ ಅಲ್ವಾ, ನೋಡ್ಕೊಂಡು ಹಾಕ್ಕೊಳ್ಳೋಣ. ಓಕೆ, ಸ್ವಲ್ಪ ಹಾಕ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಓಕೆ,
ನಿಮ್ಗೆ ಹೇಗೆ ಬೇಕು ಆ ಶೇಪಲ್ಲಿ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಿದೆ ಅದನ್ನು ವಾಪಸ್ ನೀವು ಇದಕ್ಕೆ ಹಾಕ್ಕೊಳ್ಳಿ. ಓಕೆನಾ? ನೋಡಿ ಇಷ್ಟು ಹೀಗೆ ಮಾಡಬೇಕು. ಇಲ್ಲಿ ಒಂದು ನೆನಪಿಡಬೇಕು, ಇದು ಹಪ್ಪಳ ತೆಳುವಾಗಿದ್ದರೆ ಮಾತ್ರ ಚೆಂದ. ಹಾಗಾಗಿ ಬ್ಯಾಟರ್ ನೀವು ತೆಳುವಾಗಿ ಹಾಕ್ಕೊಳ್ಬೇಕು. ನೋಡಿ ಈ ಥರ. ಎಕ್ಸ್ಟ್ರಾ ಇದ್ದರೆ ನೀವು ಈ ಥರ ತೆಗೀರಿ. ತೆಳುವಾಗಿರಬೇಕು. ಮತ್ತೆ ಒಂದು ನೀವು ಈ ರವೆನ ಗ್ರೈಂಡ್ ಮಾಡುವಾಗ ಚೆನ್ನಾಗಿ ಸ್ಮೂತ್ ಆಗುವವರೆಗೆ ನೀವು ಗ್ರೈಂಡ್ ಮಾಡಬೇಕು. ಸ್ಮೂತ್ ಆಗದಿದ್ದರೆ ನಿಮ್ಮದು ಹಪ್ಪಳ ಚೆನ್ನಾಗಿ ಬರಲ್ಲ. ನೆಕ್ಸ್ಟ್ ಇದನ್ನು ನಾವು ಸ್ಟೀಮರಲ್ಲಿ ಇಟ್ಟು ಇದನ್ನು ನಾವು ನೀರಲ್ಲಿ ಹಾಕ್ಕೊಳ್ಬೇಕು. ಒಂದು 40 ಸೆಕೆಂಡ್ ನೀವು ಇದನ್ನು ಸ್ಟೀಮರಲ್ಲಿ ಇಟ್ಟು ತೆಗೆದರೆ ಆಯಿತು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಓಕೆ, ಸ್ಟೀಮರ್ ಉಂಟು. ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇಡ್ಲಿ ಯಾವ ಥರ ಮಾಡ್ತೀವಿ ನೋಡಿ ಅದೇ ರೀತಿ ಈ ರೀತಿ ಇಟ್ಟಿದ್ದೀನಿ. 2-3 ಕೂಡ ನೀವು ಒಟ್ಟಿಗೆ ಇಡ್ಬೋದು. ಈ ರೀತಿ ಇಟ್ಟು ಒಂದು 40 ಸೆಕೆಂಡ್ ಇದನ್ನು ಮುಚ್ಚಿಡೋಣ. ಆನಂತರ ತೆಗೆದು ನೀರಲ್ಲಿ ಹಾಕ್ಕೊಳ್ಬೇಕು. ಓಕೆ, ಇವಾಗ ನಾನು ಇದನ್ನು ಮುಚ್ತೀನಿ. 40 ಸೆಕೆಂಡ್ ಆದ ನಂತರ ತೆಗೆದ್ರೆ ಆಯಿತು. ಓಕೆ, 40 ಸೆಕೆಂಡ್ ಆಗಿದೆ, ರೆಡಿ ಆಗಿದೆ ನೋಡಿ. ಇನ್ನು ಇದನ್ನು ನಾವು ಇಮಿಡಿಯೇಟ್ ನೀರಲ್ಲಿ ಹಾಕ್ಕೊಳ್ಬೇಕು. ಓಕೆ ನೋಡಿ, ಈ ಥರ ಬೌಲಲ್ಲಿ ನೀರನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಈ ಥರ ನೀರಲ್ಲಿ ಮುಳುಗಿಸ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ಆನಂತರ ಒಂದು ಚಾಕುವಿನ ಸಹಾಯದಿಂದ ಇದನ್ನು ತೆಗೆಯೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಹಪ್ಪಳ ಇದು. ಸೊ ಮಾಡಲಿಕ್ಕೆ ಕೂಡ ತುಂಬಾ ಈಸಿ. ಸ್ವಲ್ಪ ಇದು ತಣ್ಣಗಾಗಲಿ. ಓಕೆ ನೋಡಿ, ಈ ಥರ ಚಾಕುವಿನ ಸಹಾಯದಿಂದ ಇದನ್ನು ಬಿಡಿಸಿದರೆ ಆಯಿತು. ಓಕೆ, ಮೆಲ್ಲನೆ ಸೈಡ್ಸನ್ನು ಬಿಡಿಸಿದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ವಾವ್! ಆದಷ್ಟು ತೆಳುವನ್ನು ಮಾಡಿ. ಇಲ್ಲಿ ನೀವು ನೋಡಿ, ನಾನು ಜೀರಿಗೆಯನ್ನು ಹಾಕಿದ್ದು ಅದು ಕಾಣಿಸ್ತಾ ಇದೆ. ನೀವು ಬೇಕಿದ್ರೆ ಚಿಲ್ಲಿ ಫ್ಲೇಕ್ಸ್ ಅಥವಾ ಹಸಿರು ಪುದೀನ ಸೊಪ್ಪು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು. ಆವಾಗ ಗ್ರೀನ್ ರೆಡ್ ಕಲರೆಲ್ಲ ನೋಡಲಿಕ್ಕೆ ಚೆಂದ ಕಾಣುತ್ತೆ. ಓಕೆ, ಇನ್ನು ಇದನ್ನು ಒಂದು ಟ್ರೇಯಲ್ಲಿ ಇಟ್ಟು ಒಣಗಲಿಕ್ಕೆ ಇಡೋಣ. ಮತ್ತು ನೆಕ್ಸ್ಟ್ ನಾವು ಇದೇ ಪಾತ್ರೆಯಲ್ಲಿ ನಾವು ಆ ಬ್ಯಾಟ್ರನ್ನು ಹಾಕಿ ನಾವು ಇದನ್ನು ಸ್ಟೀಮರಲ್ಲಿ ಇಟ್ಟರೆ ಆಯಿತು. ಇದನ್ನು ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಇದೇ ಪಾತ್ರೆಗೆ ನಾವು ಬ್ಯಾಟ್ರನ್ನು ಹಾಕಿದರೆ ಆಯಿತು. ನೋಡಿ ಈ ಥರ ಬ್ಯಾಟ್ರನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ಟೀಮ್ ಮಾಡಿದರೆ ಆಯಿತು. ಹೀಗೆ ನಾನು ಬೇರೆ ಬೇರೆ ಪ್ಲೇಟಲ್ಲಿ ಮಾಡಿ ರೆಡಿ ಮಾಡಿ ಇಡ್ತೀನಿ. ಓಕೆ ನೋಡಿ, ಈ ರೀತಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಪ್ಲಾಸ್ಟಿಕ್ ಶೀಟ್ ಮೇಲೆ ಕೂಡ ಬಿಡಿಸಿ ಇಡ್ಬೋದು ಅಥವಾ ಪ್ಲೇಟ್ ಮೇಲೆ ಕೂಡ ಬಿಡಿಸಿ ಇಡ್ಬೋದು. ಇನ್ನು ಇದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಇದು ಇನ್ನು ಪೂರ್ತಿಯಾಗಿ ಡ್ರೈ ಆಗಬೇಕು. ಫ್ಯಾನ್ ಅಲ್ಲೇ ಡ್ರೈ ಮಾಡ್ಬೋದು, ಮನೆ ಒಳಗಡೆನೇ ಡ್ರೈ ಮಾಡ್ಬೋದು, ಅಥವಾ ಸನ್ ಡ್ರೈ ಕೂಡ ಮಾಡ್ಬೋದು, ನಿಮ್ಮ ಇಷ್ಟ. ಸೊ ಇದು ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು. ಬಿಸಿಲಿದ್ದರೆ ಹೊರಗಡೆ ಬಿಸಿಲಿನಲ್ಲಿ ಕೂಡ ನೀವು ಡ್ರೈ ಮಾಡ್ಬೋದು. ನಾನು ಇದನ್ನು 2 ದಿನ ಡ್ರೈ ಮಾಡಲಿಕ್ಕೆ ಇರ್ತೀನಿ. ಅದಾದ ನಂತರ ಹಪ್ಪಳ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಡೇ ಹಪ್ಪಳ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಕೆಲವೊಂದು ಪ್ಲೇಟನ್ನು ಬಿಟ್ಕೊಂಡು ಬಂದಿದೆ, ಇನ್ನು ಕೆಲವೊಂದು ಅರ್ಧದಲ್ಲಿ ಉಂಟು. ಇನ್ನೊಂದು ದಿನ ಇದನ್ನು ಇಟ್ಟರೆ ಇದು ಪೂರ್ತಿಯಾಗಿ ರೆಡಿ ಆಗುತ್ತೆ. ನೋಡಿ 2 ದಿನ ಆಯಿತು. ಇದನ್ನು ನಾನು ಈ ರೀತಿ ಒಳಗಡೆನೇ ಡ್ರೈ ಮಾಡಲಿಕ್ಕೆ ಇಟ್ಟಿದ್ದೆ. 2 ದಿನದಲ್ಲಿ ಇದು ರೆಡಿ ಆಯಿತು. ಎಷ್ಟು ದಿನ ಬೇಕಾದರೂ ಇಡ್ಬೋದು. ನಾನು ಇದನ್ನು ಫ್ರೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಓಕೆ, ಎಣ್ಣೆ ಚೆನ್ನಾಗಿ ಕಾದಿದೆ. ಹಪ್ಪಳನ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಬೇಗನೆ ಎಷ್ಟು ದೊಡ್ಡದಾಯಿತು ಅಂತ. ಎಣ್ಣೆ ಪೂರ್ತಿಯಾಗಿ ಚೆನ್ನಾಗಿ ಕಾದಿರಬೇಕು, ಆವಾಗ ಮಾತ್ರ ಇದು ಉಬ್ಬಿಕೊಂಡು ಬರುತ್ತೆ. ನೋಡಿ ಕ್ರಿಸ್ಪಿ ಆಗಿರುವಂಥ ಹಪ್ಪಳ. ನೀವು ದೊಡ್ಡ ಸೈಜಿದ್ದು ಬೇಕಾದರೆ ದೊಡ್ಡ ಸೈಜಿದ್ದು ಮಾಡ್ಬೋದು. ಇನ್ನೊಂದು ಹಾಕ್ತೀನಿ ನೋಡಿ. ಎಣ್ಣೆ ಚೆನ್ನಾಗಿ ಕಾದಿದ್ದರೆ ಮಾತ್ರ ಇದು ಬೇಗನೆ ಉಬ್ಕೊಂಡು ಬರುತ್ತೆ. 2 ಬದಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಿವಾಗ ಸಣ್ಣ ಸಂಡಿಗೆ ಥರ ಕಾಣಿಸುತ್ತೆ, ಯಾಕಂದರೆ ಸೈಜ್ ನಾನು ಬೌಲ್ ಶೇಪ್ ಸೈಜನ್ನು ತಗೊಂಡಿರೋದು. ದೊಡ್ಡ ಸೈಜ್ ತಗೊಂಡ್ರೆ ದೊಡ್ಡದಾಗಿ ಹಪ್ಪಳನ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಈಸಿ ಕೂಡ. ನೋಡಿ ಇಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಗರಿಗರಿಯಾದ ಹಪ್ಪಳ ರೆಡಿ ಟು ಸರ್ವ್.